ಈ ಮೆನೋಪಾಸ್ ಅನ್ನೋದು ಕೂಡ ತುಂಬಾ ಸೂಕ್ಷ್ಮ ವಿಚಾರ, ಜಾಸ್ತಿ ಹೆಚ್ಚಾಗಿ ಯಾರು ಹೆಣ್ಮಕ್ಳು ಹೊರಗಡೆ ಮಾತಾಡಲ್ಲ, ಮನೆಯವ್ರ ಹತ್ರ ಹೇಳ್ಕೊಳ್ಳಲ್ಲ. ಸೊ ಫಸ್ಟ್ಲಿ ಮೆನೋಪಾಸ್ ಅಂದ್ರೆ ಏನು, ಅಂದ್ರೆ ಮುಟ್ಟು ನಿಲ್ಲೋದು ಅಂದ್ರೆ ಇದೆ. ಮೆನೋಪಾಸ್ ಅಂದರೆ ಋತುಬಂಧ ಅಂತೀವಿ ಕನ್ನಡದಲ್ಲಿ. ಇದು ಸಾಮಾನ್ಯವಾಗಿ ಪ್ರತಿ ಹೆಣ್ಮಕ್ಳಿಗೂ ಒಂದು ಅಬೌಟ್ 40 to 50 ಇಯರ್ಸ್ ಸಮಯದಲ್ಲಿ ಋತುಬಂಧ ಆಗುವಂಥದ್ದು. ಋತುಬಂಧ ಅಂದ್ರೇನು, ಹೆಣ್ಮಕ್ಳಲ್ಲಿ ಅಂಡಾಶಯದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಉತ್ಪನ್ನ ಆಗ್ತಾ ಇರುತ್ತೆ. ಅದು ಒಂದು ಆ ವಯಸ್ಸು ಆಗ್ತಾ ಒಂದು 40 to 50 ಇಯರ್ಸ್ ನಡುವೆ ಅದು ಓವರಿನಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದು ಯೂಶಲಿ ಈಸ್ಟ್ರೋಜನ್ ಹಾರ್ಮೋನ್ ಅನ್ನೋದು ಒಂದು ಹೆಣ್ಮಕ್ಳಿಗೆ ತುಂಬ ಅತಿ ಮುಖ್ಯವಾದ ಹಾರ್ಮೋನು. ಯಾಕಂದರೆ ಅದರಿಂದನೇ ಎಲ್ಲ ಹೆಣ್ಮಕ್ಳಿಗೆ ಬೋನ್ಸಲ್ಲಾಗಲಿ ಅಥವಾ ಸ್ಕಿನ್ನಲ್ಲಾಗಲಿ ಎಲ್ಲ ಅದಕ್ಕೆ ಅತಿ ಅವಶ್ಯಕ ಆಗಿರುವಂತಹ ಹಾರ್ಮೋನು. ಆ ಹಾರ್ಮೋನ್ ಇಲ್ಲ ಅಂತಂದರೆ ಅವ್ರಿಗೆ ಮುಟ್ಟು ನಿಲ್ಲೋ ಸಂಭವ ಆಗುತ್ತೆ. ಅಂದರೆ ಓವರೀಸ್ ಕೆಲಸ ಕಡಿಮೆ ಆಗ್ತಾ ಇದ್ದಾಗೆ ಅವರು ಮುಟ್ಟು ನಿಲ್ಲೋ ಸಂಭವ ಆಗುತ್ತೆ, ಪ್ಲಸ್ ಗರ್ಭಧಾರಣೆ ಆಗೋದನ್ನು ನಿಂತೋಗುತ್ತೆ. ಸೊ ಇದಕ್ಕೆ ನಾವು ಋತುಬಂಧ ಅಂತ ಕರಿತೀವಿ. ಇದಕ್ಕೆ ಸಿಂಪ್ಟಮ್ಸ್ ಏನಾದರೂ ಇರುತ್ತಾ ಮ್ಯಾಮ್? ಅಂದರೆ ಮುಂಚೆನೇ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತಾ, ಹೇಗೆ? ಹೌದು, ಸಾಮಾನ್ಯವಾಗಿ ಒಂದು ಮುಟ್ಟು ಪ್ರತಿ ತಿಂಗಳು ಆಗೋದನ್ನು ಅವರು ಏನು ಅನುಭವಿಸೋಕ್ಕೆ ಶುರು ಆಗ್ತಾರೆ ಅಂದರೆ ಒಂದು 3-4 ತಿಂಗಳು ಆಗೋದೇ ಇಲ್ಲ, ಆಮೇಲೆ ಎಲ್ಲೋ ಒಂದು ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಒಂದು 4 ತಿಂಗಳು ಆಗೋದೇ ಇಲ್ಲ, ಮತ್ತೆ ಒಂದು ಸ್ವಲ್ಪ ಕಾಣಿಸ್ಕೊಳ್ಳೋದು, ಅಥವಾ ತಿಂಗಳಾನ್ಗಟ್ಲೆ ಮುಟ್ಟೆ ನಿಂತು ಹೋಗ್ಬಿಟ್ಟಿರುತ್ತೆ, ಆಗೋದೇ ಇಲ್ಲ. ಸೊ ಇದನ್ನು ನಾವು ಸುಮಾರು ಒಂದು 12 ಮಂತ್ಸ್ ಅಥವಾ 1 ವರ್ಷದಲ್ಲಿ ಈ ಥರ ನಾವೇನಾದರೂ ನೋಡ್ತು ಅಂತಂದರೆ ಅದನ್ನು ದಟ್ ಈಸ್ ದ ಫಸ್ಟ್ ಸೈನ್ ಆಫ್ ಋತುಬಂಧ ಮೆನೋಪಾಸ್. ಸಾಮಾನ್ಯವಾಗಿ ಯಾವ ಏಜಲ್ಲಿ ಮೆನೋಪಾಸ್ ಆಗುತ್ತೆ? ಯೂಶಲಿ ಮೆನೋಪಾಸ್ ಆಗೋದು ನ್ಯಾಚುರಲ್ ಆಗಿ ಆಗುವಂತಹ ಮೆನೋಪಾಸು ಬಿಟ್ವೀನ್ 45 to 55ವರೆಗೂ ಆಗ್ಬೋದು. ಅದು ಅಲ್ಲದೇ ನ್ಯಾಚುರಲ್ ಆಗಿ ಆಗದೇನೇನು ಬೇರೆ ಕಾರಣಗಳು ಇವೆ ಋತುಬಂಧ ಆಗೋದಕ್ಕೆ. ಫಾರ್ ಎಕ್ಸಾಂಪಲ್ ಸರ್ಜಿಕಲ್ ಅಂತಂದರೆ ಓವರಿನಲ್ಲಿ ಏನಾದರೂ ತೊಂದರೆ ಆಗಿರಬೇಕಾದ್ರೆ ಅಥವಾ ಒಂದು ಯಾವ ವಯಸ್ಸಾದರೂ ಆಗ್ಬೋದು, ಅದಕ್ಕೆ ಓವರಿಯನ್ ಸಿಸ್ಟ್ ಆಗೋದಕ್ಕೆ ವಯಸ್ಸಂತಿಲ್ಲ. ಸೊ ಓವರಿನಲ್ಲಿ ಸಿಸ್ಟ್ ಆದಾಗ ಓವರೀಸ್ ತೆಗೆದು ಬಿಟ್ಟಿದ್ರೆ, ನಾನು ಹಿಂದೆ ಹೇಳ್ದಂಗೆ ಓವರೀಸ್ನಲ್ಲೇ ನಮಗೆ ಈಸ್ಟ್ರೋಜನ್ ಹಾರ್ಮೋನ್ ಉತ್ಪನ್ನ ಆಗುತ್ತೆ. ಸೊ ಆ ಓವರೀಸೇ ತೆಗೆದು ಬಿಟ್ಟರೆ ಈಸ್ಟ್ರೋಜನ್ ಹಾರ್ಮೋನ್ ಉತ್ಪನ್ನ ಆಗಲ್ಲ. ಸೊ ಸರ್ಜಿಕಲ್ ಅದರಿಂದ ಒಂದು ಋತುಬಂಧ ಆಗ್ಬೋದು. ಇನ್ನೊಂದು ಗರ್ಭಾಶಯದಲ್ಲಿ ಏನಾದರೂ ತೊಂದರೆ ಆದಾಗ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗೋದು, ಅದನ್ನು ನಾವು ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ ಅಂತೀವಿ. ಅಥವಾ ಸಿಕ್ಕಾಪಟ್ಟೆ ಗಡ್ಡೆಗಳಿದ್ದು ಯೂಟ್ರಸಲ್ಲಿ ಅದರಿಂದ ಅವ್ರಿಗೆ ಗರ್ಭಾಶಯನ ತೆಗೆದಿರೋ ಪಕ್ಷದಲ್ಲಿ ಅಂಥ ಸಮಯದಲ್ಲೂ ಋತುಬಂಧ ಆಗೋ ಸಾಧ್ಯತೆ ಇರುತ್ತೆ. ಇದು ಸರ್ಜಿಕಲ್ಲು. ಇನ್ನೊಂದು ಸಾಮಾನ್ಯವಾಗಿ ಯಾವುದೋ ಬೇರೆ ಕಾರಣ ಕ್ಯಾನ್ಸರಿಂದ ಅವರು ಏನೋ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು, ಕೀಮೊಥೆರಪಿ ಆಗಿರ್ಬೋದು ಅಥವಾ ರೇಡಿಯೇಷನ್ ಥೆರಪಿ ಆಗಿರ್ಬೋದು, ಅದರಿಂದನೂ ಋತುಬಂಧ ಆಗೋ ಅಂಥ ಒಂದು ಸಾಧ್ಯತೆ ಇರುತ್ತೆ. ಸ್ವಾಭಾವಿಕವಾಗಿ ಮುಟ್ಟು ನಿಲ್ಲಿಲ್ಲ ಅಂತ ನೀವು ಹೇಳಿದ್ರಿ, 45ರಿಂದ 55 ವರ್ಷ ಅಂತ ಹೇಳಿದ್ರಿ. ಸೊ ಸ್ವಾಭಾವಿಕವಾಗಿ ನ್ಯಾಚುರಲಿ ಇನ್ ಕೇಸ್ ಏನಾದರೂ ಮೆನೋಪಾಸ್ ಆಗಲಿಲ್ಲ ಅಂದರೆ ಏನು ಆಪ್ಷನ್ ಇದೆ? ಸರ್ಜಿಕಲಿ ಆಪ್ಷನ್ ಒಂದೇನಾ ಇರೋದು? ಇಲ್ಲ, ಅದು ಸಾಮಾನ್ಯವಾಗಿ ಸರ್ಜಿಕಲ್ ಅಂತ ಅಲ್ಲ, ನ್ಯಾಚುರಲ್ ಆಗಿ ಹೇಗೆ ಮೈನೇರಿತಾರೋ ಅದೇ ಥರ ಋತುಬಂಧ ಆಗೇ ಆಗುತ್ತೆ. ಬಟ್ ಇಟ್ ಕ್ಯಾನ್ ವೇರಿ, ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು. ಕೆಲವ್ರಿಗೆ 40ಕ್ಕೆ ನಿಂತು ಹೋಗ್ಬೋದು, ಅಥವಾ ಕೆಲವ್ರಿಗೆ 55ವರೆಗೂ ಆಗ್ತಾ ಇರುತ್ತೆ. ಅದು ಅಗೇನ್ ಇಟ್ ಇಸ್ ಇದು ಜೆನೆಟಿಕ್ಲಿ ಸಂಬಂಧಪಟ್ಟಿರೋದು. ಅಥವಾ ಅವ್ರ ತಾಯಿಗೆ ಅಜ್ಜಿಗೆ ಬೇಗ ಮುಟ್ಟು ನಿಂತು ಹೋಗಿರೋದಾದರೆ ಇವಳಿಗೂ ಬೇಗ ಮುಟ್ಟು ನಿಲ್ಲೋ ಸಾಧ್ಯತೆ ಇರುತ್ತೆ. ಇಲ್ಲ ಅವ್ರ ತಾಯಿಗೆ ತುಂಬ ಲೇಟಾಗಿ ಮುಟ್ಟು ನಿಂತಿದೆ ಅಂತ ಇವಳಿಗೂ ಅದೇ ಥರ ಲೇಟಾಗಿ ಮುಟ್ಟು ನಿಲ್ಬೋದು. ಬಟ್ ನಂಗೆ ಎಲ್ರಿಗೂ ನಿಂತು ಹೋಗಿದೆ, ನನ್ನ ವಯಸ್ಸಿನವ್ರಿಗೆ ನನಗೆ ಇನ್ನೂ ಮುಟ್ಟು ನಿಂತಿಲ್ಲ ಅಂತ ಕಾಳಜಿ ಮಾಡೋವಂತಹ ಅವಶ್ಯಕತೆ ಇಲ್ಲ.